ಇನ್ನೊಂದು ಆಯಾಮದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಉದ್ಯಮ ಅಂತ ಬಂದಾಗ ಯಾರೋ ಒಬ್ಬನೇ ವ್ಯಕ್ತಿ ಇರಲ್ಲ ಅಲ್ಲಿ. ಒಂದಷ್ಟು ಜನ ಗ್ರೂಪ್ ಆಫ್ ಡೈರೆಕ್ಟರ್ಸ್ ಇರಬಹುದು, ಇನ್ಯಾರೋ ಒಬ್ಬರು CEO ಇರಬಹುದು, ಈ ಥರದ್ದು ಬೇಕಾದಷ್ಟು, ಅಥವಾ ಫ್ಯಾಮಿಲಿ ಮೆಂಬರ್ಸೇ ಯಾವುದೋ ಒಂದು ಆ ಮಂಡಳಿಯಲ್ಲಿ ಒಬ್ಬರು ಮೆಂಬರ್ಸ್ ಆಗಿರಬಹುದು. ಇದಾದ ಮೇಲೆ ಈ ಥರ ಒಂದು ಬ್ಲ್ಯಾಕ್ ಮಾರ್ಕ್ ಬಂದ ಮೇಲೆ ನನ್ನ ಕಂಟ್ರೋಲ್ ಹೊರಟೋಗ್ಬಿಡುತ್ತೆ ಇಂಡಸ್ಟ್ರಿನಲ್ಲಿ ಅಥವಾ ಈ ಒಂದು ಉದ್ಯಮದಲ್ಲಿ. ಇದಾದ ಮೇಲೆ ನನ್ನ ಅಧಿಕಾರವನ್ನು ಯಾರೋ ಕಸಿದುಕೊಳ್ಳಬಹುದು. ಸೆಕ್ಯೂರಿಟಿ ರೀಸನ್ಸ್ ಹೇಳ್ಬಿಡ್ತಾರೆ, ನೋಡಪ್ಪ ನೀನು ಒಬ್ಬನ ಕೈಯಲ್ಲಿ ಈ ಥರ ಎಲ್ಲ ಆಗಿಬಿಡುತ್ತೆ, ಆ ಥರ ಎಲ್ಲ ಇಟ್ಕೋಬೇಡ, ಆ ಪವರ್ ನಾನು ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ ಕೊಡು. ಈ ಭಯಕ್ಕೂ, ಆ ಅಧಿಕಾರ ಕಳೆದುಕೊಳ್ಳುವಂಥ ಭಯ ಕೂಡ ಅವ್ರನ್ನ ಆವರಿಸಿಕೊಂಡು ಇಂಥ ಡಿಸಿಷನ್ಸ್ಗೆ ಪ್ರೇರೇಪಿಸುತ್ತಾ ಅವ್ರನ್ನ ಅಂತ. ಹೌದು, ಖಂಡಿತವಾಗ್ಲೂ ಆಗತ್ತೆ ಅದು. ನನ್ನ ಅಧಿಕಾರ ಹೋಗುತ್ತೆ ಅಂತಾನೂ ಇರ್ಬೋದು, ನನ್ನ ರೆಪ್ಯುಟೇಷನ್ ಹೋಗುತ್ತೆ ಅಂತಾನೂ ಇರ್ಬಹುದು. ಎಲ್ಲಾ ರೀತಿನೂ ಇದಕ್ಕೆ ಕಾರಣಗಳಿರುತ್ತೆ. ಸೊ ಮೇನ್ ಆಗಿ ಇದೆಲ್ಲ ಕಳ್ಕೊಳ್ತೀನಿ, ಅಧಿಕಾರ ಕಳ್ಕೊಳ್ತೀನಿ, ಕಂಟ್ರೋಲ್ ಕಳ್ಕೊಳ್ತೀನಿ, ಪವರ್ ಕಳ್ಕೊಳ್ತೀನಿ, ನನ್ನೊಂದು ಸ್ಟೇಟಸ್ ಇದೆ ಸೊಸೈಟಿನಲ್ಲಿ ಅದು ಕಳ್ಕೊಳ್ತೀನಿ. ಜೊತೆಗೆ ಅವರೇ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಸೊಸೈಟಿನಲ್ಲಿ. ನಾನು ಯಾವಾಗ್ಲೂ ಖುಷಿಯಾಗಿರ್ತೀನಿ, ನಾನು ಏನೇ ಬಂದ್ರು ಭಯ ಪಡೋದಿಲ್ಲ, ನಾನು ಸೋಲೋದಿಲ್ಲ ಅನ್ನೋ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ಇಮೇಜ್ ಇವಾಗ ಅದಕ್ಕೆ ಏನೋ ಧಕ್ಕೆ ಬರ್ತಾ ಇದೆ, ಅದನ್ನ ನಾನು ಮೇಂಟೈನ್ ಮಾಡಕ್ಕಾಗಲ್ಲ. ನೋ ಮೋರ್ ಐ ಕ್ಯಾನ್ ಮೇಂಟೈನ್ ದಟ್ ಕೈಂಡ್ ಆಫ್ ಇಮೇಜ್ ಅನ್ನೋ ಬಂದಾಗ ಅವ್ರಿಗೆ ಭಯ ಶುರುವಾಗುತ್ತೆ. ಆ ಭಯ ಶುರುವಾದ ತಕ್ಷಣ, ಅಂದ್ರೆ ಆ ಭಯ ಏನು ಅಂದ್ರೆ ನಾನು ಸೋಲ್ತಾ ಇದ್ದೀನಿ, ನಾನ್ ಸೋತ್ ಹೋಗ್ತೀನಿ. ಆ ಸೋಲನ್ನ ನಾನ್ ನೋಡ್ಬಾರ್ದು. ಯಾಕಂದ್ರೆ ನನ್ನ ಪ್ರಕಾರ ನಾನ್ ಸೋಲೇಬಾರ್ದು ಜೀವನದಲ್ಲಿ. ನಾನ್ ಹೆಂಗ್ ಅನ್ಕೊಂಡಿದ್ನೋ ಹಾಗೆ ಬದುಕ್ತಾ ಇರ್ಬೇಕು. ಸೊ ಇಂಥ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ, ಇಂಥ ಒಂದು ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಸೊ ಇದನ್ನ ನಾನು ಫೇಸ್ ಮಾಡೋದಕ್ಕೆ ರೆಡಿ ಇಲ್ಲ. ಸೊ ಅಂಥ ಒಂದು ಪರಿಣಾಮನ ಎದುರಿಸೋ ಬದಲು ಇಲ್ಲೇನೆ ನಾನು ಇದನ್ನ ಮುಗಿಸ್ಬಿಡೋಣ, ಅಂತ ದೊಡ್ಡ ಅವಮಾನ, ಅಂತ ಒಂದು ದೊಡ್ಡ ಸೋಲನ್ನ ಎದುರ್ಸಕ್ ನನ್ ಕೈಲಾಗಲ್ಲ, ಇಲ್ಲೇ ಮುಗಿಸ್ಬಿಡೋಣ ಅಂತ ಆ ಒಂದು ಮೊಮೆಂಟ್ ಅಲ್ಲಿ ಅವ್ರಿಗೆ ಆ ಥಾಟ್ ಬಂದಿರ್ಬೋದು. ಆ ಮೊಮೆಂಟ್ ಅಲ್ಲಿ ಆ ಥಾಟ್ ಬಂದ ತಕ್ಷಣ ಆಕ್ಸೆಸ್ ಇದೆ ಯಾವ್ದಕ್ಕೆ, ಅಲ್ಲಿ ಅವ್ರು ಒಂದು ಸೆಲ್ಫ್ ಹಾರ್ಮ್ ಮಾಡ್ಕೊಳ್ಳೋದಕ್ಕೆ ಆಕ್ಸೆಸ್ ಇದೆ ನಿಯರ್ ಬೈ. ಅದ್ರದ್ದು ಯೋಚನೆನೂ ಅವ್ರಿಗೆ ಬಂದಿರ್ಬೋದು ಮುಂಚೆನೆ. ನನಗೆ ಏನಾದ್ರು ತೀರಾ ಅಂತ ಸಂಕಷ್ಟ ಬಂದಾಗ ನಾ ಇಂತ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳೋಣ, ಹೇಗಿದ್ರು ನನ್ನ ಹತ್ರ ಒಂದು ಲೈಸೆನ್ಸ್ಡ್ ಗನ್ ಇದೆ ಅನ್ನೋ ಒಂದು ಥಾಟ್ ಅವ್ರಿಗೆ ಬಂದಿರಬಹುದು. ಅಲ್ಲಿಯವರೆಗಿನ ಅವರ ಯಾವುದೇ ಸಾಧನೆ, ಯಶಸ್ಸು ಅವರ ಇವತ್ತಿನ ಸ್ಥಿತಿ ಅಥವಾ ನಿನ್ನೆಯ ಸ್ಥಿತಿಗೆ ಕಾಂಪನ್ಸೇಟ್ ಆಗಲ್ವಾ? ಎಷ್ಟೊಂದು ಯಶಸ್ಸು ನಾನು ನೋಡಿದ್ದೀನಿ, ಎಷ್ಟೊಂದು ಸಾಧನೆ ಮಾಡಿದ್ದೀನಿ, ನಾನು ಎಷ್ಟೊಂದು ಆಸ್ತಿ ಸಂಪಾದನೆ ಮಾಡಿದ್ದೀನಿ, ಇದೊಂದು ಕ್ಷುಲ್ಲಕ ಅಂಥೇಳಿ ಆ ಯಶಸ್ಸು, ಆ ಸಾಧನೆ ಎನ್ನುವುದು ನಿನ್ನೆಯ IT ದಾಳಿಯೋ ಇನ್ನೇನೋ ಒಂದು ಆಘಾತವನ್ನು ಅದನ್ನು ಡಾಮಿನೇಟ್ ಮಾಡಲ್ವಾ? ಈ ದಾಳಿ ಆಘಾತನೇ ಹಿಂದಿನ ಎಲ್ಲ ಯಶಸ್ಸು, ಎಲ್ಲ ಸಾಧನೆಗಳನ್ನು ಖಾಲಿತನಕ್ಕೆ ತಳ್ಳಿಬಿಡುತ್ತಾ, ಒಂದು ವ್ಯಾಕ್ಯೂಮ್ ಕಡೆಗೆ ತಳ್ಳಿಬಿಡುತ್ತಾ ಅದನ್ನು ಅಂತ? ಅದು ಹೇಗೆ ಆಗುತ್ತೆ ಅಂತಂದ್ರೆ, ಎಸ್ ನೀವ್ ಹೇಳ್ದಂಗೆ ಮುಂಚೆ ಅವರು ಸಕ್ಸಸ್ ನೋಡಿದರೆ, ಇಂಥ ಸಿಚುಯೇಷನ್ಸ್ ಅನ್ನ ತುಂಬಾ ಫೇಸ್ ಮಾಡಿದ್ದಾರೆ, ಅಥವಾ ಇನ್ನೂ ದೊಡ್ಡ ಸ್ಟ್ರಗಲ್ಸ್ ಅನ್ನ ಅವರು ನೋಡಿ ಎದುರಿಸ್ಕೊಂಡು ಮುಂದೆ ಬಂದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಮನುಷ್ಯನಿಗೆ ಏನ್ ಮ್ಯಾಟರ್ ಆಗುತ್ತೆ ಅಂತಂದ್ರೆ, ಅಟ್ ಪ್ರೆಸೆಂಟ್ ಈ ಕ್ಷಣದಲ್ಲಿ ನಂಗೆ ಏನಾಗ್ತಾ ಇದೆ. ಇವಾಗ ನೀವೊಂದು ಪ್ರೀತಿ ವಿಷಯದಲ್ಲೇ ತಗೊಳ್ಳಿ, ನನ್ನನ್ನು ತುಂಬಾ ಪ್ರೀತಿಸಿದವರು ನನಗ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇಷ್ಟು ದಿವಸ. ಬಟ್ ಈ ಮೊಮೆಂಟ್ ಅಲ್ಲಿ ಆ ವ್ಯಕ್ತಿ ನನ್ ಜೊತೆ ಹೇಗೆ ಬಿಹೇವ್ ಮಾಡ್ತಿದ್ದಾನೆ ಅಷ್ಟೇ ಮ್ಯಾಟರ್ ಆಗೋದು ನಮ್ಗೆ, ಅಲ್ವಾ? ಹಾಗೇನೆ ಇವ್ರು ಇಷ್ಟು ದಿವಸ ಏನೇ ಸಕ್ಸಸ್ ನೋಡಿದ್ರು, ಏನೇ ಸ್ಟ್ರಗಲ್ ಮಾಡಿದ್ರು, ಈ ಒಂದು ಮೊಮೆಂಟ್ ಅಲ್ಲಿ ಏನಾಗ್ತಿದೆ ಅನ್ನೋದು ಅಷ್ಟೇ ಅವ್ರಿಗಲ್ಲಿ ಮ್ಯಾಟರ್ ಆಗತ್ತೆ. ಸೊ ಇಂಥವ್ರಿಗೆ ಇದನ್ನು ನಾನು ಹಿಂದಿನ ಪರಿಗಣನೆಗೆ ತಗೊಂಡು ನಾ ಈ ಸಿಚುಯೇಷನ್ ಫೇಸ್ ಮಾಡಿ ಇದನ್ನು ನಾನು ಪಾಸ್ ಮಾಡ್ಬೇಕು ಅಂತಿದ್ರೆ, ಹಿ ಶುಡ್ ಹ್ಯಾವ್ ಮೆಂಟಲ್ ರೆಸಿಲಿಯನ್ಸ್. ಆ ಮೆಂಟಲ್ ರೆಸಿಲಿಯನ್ಸ್ ಅಂದ್ರೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೀವಲ್ಲ. ಸೊ ಅಂತ ಸ್ಥಿತಿಸ್ಥಾಪಕತ್ವ ಇರುವಂತ ವ್ಯಕ್ತಿತ್ವ ಇದ್ರೆ ಮಾತ್ರ ಇಂತ ದೊಡ್ಡ ದೊಡ್ಡ ಬಂಡೆಗಳಂತ ಒಂದು ಚಾಲೆಂಜಸ್ ಅನ್ನ ದಾಟಕ್ಕೆ ಸಾಧ್ಯ ಆಗತ್ತೆ. ಆ ರೆಸಿಲಿಯನ್ಸ್ ಇಲ್ಲ ಅಂತಂದಾಗ ಮನುಷ್ಯ ಈ ತರ ಸೋತ್ ಹೋಗ್ತಾನೆ. ಹಿಂದೆ ಏನು ಬಂದಿದ್ದು ಅವಾಗ ಕನ್ಸಿಡರ್ ಮಾಡೋದಕ್ಕೆ ಆ ಮನುಷ್ಯನಿಗೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಕಡೆ ಈಗ IT ಅಧಿಕಾರಿಗಳು ತಂಡ ಬಂದಾಗ, IT ಅಧಿಕಾರಿಗಳು ಈತ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿದ್ದಾನೆ, ಈ ಮನುಷ್ಯ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾನೆ, ಪ್ಯಾನಿಕ್ ಅಟ್ಯಾಕ್ ಆಗ್ತಾ ಇದೆ ಈ ಮನುಷ್ಯನಿಗೆ ಅಂಥೇಳಿ ಜಡ್ಜ್ ಮಾಡಲಾರರು. ಅವರು ಟ್ಯಾಕ್ಸೇಷನ್ ಬಗ್ಗೆ ಓದ್ಕೊಂಡಿರಬಹುದು, ಕಾಮರ್ಸ್ ಸ್ಟಡಿ ಮಾಡ್ಕೊಂಡಿರಬಹುದು, ಅವರು ತೆರಿಗೆ ವಂಚನೆ, ತೆರಿಗೆ ಮೋಸ ಓದ್ಕೊಂಡಿರಬಹುದೇ ವಿನಃ ಇದು ಗೊತ್ತಾಗಲ್ಲ. ಆದರೆ ನಾವು ಆ ಮನುಷ್ಯರಿಗೆ ಆ ರೂಮ್ಗೆ ಹೋಗಿ ನಾನು ದಾಖಲೆ ತರ್ತೀನಿ ಅಂತ ಹೇಳ್ತಾನಪ್ಪ ಮನುಷ್ಯ, ತಗೊಂಬನ್ನಿ ನಾವಿಲ್ಲೇ ಕೂತಿರ್ತೀವಿ ಅಂತ ಹೇಳಿರಬಹುದು. ಅಲ್ಲಿ ಹೋಗಿ ಇವರು ಗನ್ನು ಬುಲೆಟ್ ಲೋಡ್ ಮಾಡ್ಕೊಂಡು ಸತ್ತು ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ. ಈ ಪ್ಯಾನಿಕ್ ಅಟ್ಯಾಕ್ಸ್ನ, ಈ ಸ್ಟ್ರೆಸ್ನ, ಈ ಒಂದು ರೀತಿಯಲ್ಲಿ ಖಿನ್ನತೆಯನ್ನು ಯಾರು ಐಡೆಂಟಿಫೈ ಮಾಡಬೇಕು ಆ ಟೈಮಲ್ಲಿ ಅಂತ? ಇವಾಗ ನೀವ್ ಹೇಳಿದ ಸಿಚುಯೇಷನ್ ಅಲ್ಲಿ ಖಂಡಿತವಾಗ್ಲೂ IT ದಾಳಿ ಇನ್ವೆಸ್ಟಿಗೇಷನ್
ಅವ್ರಿಗೆ ಗೊತ್ತಾಗ್ದಿರೋಂತ ವಿಷಯ ಇದು. ಇಟ್ಸ್ ನಾಟ್ ಇವನ್, ಯಾಕಂದ್ರೆ ಅವ್ರ ಪಾಪ ಅವ್ರು ಡಿಪ್ನ ಅವ್ರು ಮಾಡ್ತಿರೋಂಥದ್ದು. ಈ ತರ ಮಾಡೋರು ಇದ್ರ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡ್ಬಿಡ್ತಾರೆ ಅಂತ ಅವರು ಅಂತೂ ಕಂಡು ಹಿಡಿಯೋದಕ್ ಆಗೋದಿಲ್ಲ. ಸೊ ಕಂಡು ಹಿಡಿಬೇಕಾದವರು ಈ ವಾರ್ನಿಂಗ್ ಸೈನ್ಸ್ ಅಂತ ಏನ್ ಕೊಡ್ತಾ ಇರ್ತಾರೋರು ಅದನ್ನ ಗೊತ್ತು ಮಾಡ್ಕೋಬೇಕಾಗಿರೋರು ಅವ್ರ ಸುತ್ತಮುತ್ತ ಅವ್ರ ಎಮೋಷನಲ್ ಸಪೋರ್ಟಿವ್ ಸಿಸ್ಟಮ್ ಏನಿರುತ್ತೆ, ಅದು ಫ್ಯಾಮಿಲಿ ಇರ್ಬೋದು, ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಜೊತೆಗೆ ಇಂಥವ್ರು ಈ ಸೆಲೆಬ್ರಿಟೀಸ್ ಆಗ್ಲಿ ಈ ತರ ಒಂದು ಒಳ್ಳೆ ಸ್ಟೇಟಸ್ ಅಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ರೆಗ್ಯುಲರ್ ಥೆರಪಿಸ್ಟ್ ಗಳು, ಕೌನ್ಸಿಲರ್ಸ್ ಇದ್ದೇ ಇರ್ತಾರೆ. ಅವ್ರುಗಳೆಲ್ಲ ಅವಾಗ ಹೋಗಿ ಮೆಂಟಲ್ ಡಿಟಾಕ್ಸ್ ಮಾಡ್ಕೊಳ್ತಾನೆ ಇರ್ತಾರೆ. ಸೊ ವೆಂಟ್ ಔಟ್ ಮಾಡಿದ ತಕ್ಷಣ, ಥೆರಪಿ ಸೆಷನ್ಸ್ ಅಟೆಂಡ್ ಮಾಡಿದ ತಕ್ಷಣ ಅವ್ರ ಎಮೋಷನಲ್ ಬರ್ಡನ್ ಕಡಿಮೆ ಆಗ್ಬಿಡತ್ತೆ. ಸೊ ಅದು ನಡೀತಾನೆ ಇರುತ್ತೆ. ಸೊ ಅದ್ ನಡೀತಾ ಇರ್ಬೇಕಾದ್ರೆ ಆ ಥೆರಪಿಸ್ಟ್ ಗಳಿಗೆ ಗೊತ್ತಾಗ್ಬಿಡುತ್ತೆ ವಾರ್ನಿಂಗ್ ಸೈನ್ಸ್ ಏನಿದು, ಏನೋ ಇವರು ಒಂಥರ ಅನ್ಯೂಶುವಲ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾದಾಗ ಅವರು ತಡೆಯುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಎಷ್ಟೊಂದು ಸುಮಾರು ನಾವು ನೋಡಿದೀವಿ, ತುಂಬಾ ಜನ ಸೂಸೈಡ್ ಮಾಡ್ಕೊಳ್ಳೋದನ್ನ ತಪ್ಸಿರುವಂತ ಥೆರಪಿಸ್ಟ್ ಗಳು ಖಂಡಿತ ಇದಾರೆ. ಆದ್ರೆ ಇವರಲ್ಲಿ ಅದು ಯಾಕೆ ನಡೀಲಿಲ್ಲ ಅನ್ನೋದೇ ಕ್ವೆಶ್ಚನ್. ಇಲ್ಲ ಅಟ್ಲೀಸ್ಟ್ ಥೆರಪಿಸ್ಟ್ ಗಳಲ್ಲ ಅಂದ್ರೆ ಅವ್ರು ಕ್ಲೋಸ್ಡ್ ಫ್ಯಾಮಿಲಿ ಸರ್ಕಲ್ ಇರ್ಬೋದು ಅಥವಾ ಒಂದು ಫ್ರೆಂಡ್ ಸರ್ಕಲ್ ಇರ್ಬೋದು, ಅವ್ರಗಳಿಗೂ ಸಹಿತ ಈ ವಾರ್ನಿಂಗ್ ಸೈನ್ಸ್ ಗೊತ್ತಾಗ್ಲಿಲ್ವಾ ಅಥವಾ ಅವ್ರಿಗೆ ಗೊತ್ತಾಗಿ ಅವ್ರ ಏನಾದ್ರು ಇಗ್ನೋರ್ ಮಾಡಿದ್ರ? ಯಾಕಂದ್ರೆ ಇವ್ರೊಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ, ನಾನು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಏನೇ ಬಂದ್ರು ಎದುರಿಸ್ತೀನಿ, ನಾನು ತುಂಬಾನೇ ಬುದ್ಧಿವಂತ ಅನ್ನೋ ಒಂದು ಚಾಣಾಕ್ಷತನ ಇದೆ ನನಗೇನೋ ತೋರ್ಸ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಸುತ್ತಮುತ್ತ ಇರೋರು ಏನ್ ಅನ್ಕೊಂಡಿರ್ತಾರೆ, ಈ ಮನುಷ್ಯ ಆ ತರ ಎಲ್ಲ ಸ್ಟೆಪ್ ತಗೊಳ್ಳೋದಿಲ್ಲ, ಏನೇ ಬಂದ್ರು ಎದುರಿಸಿ ಮತ್ತೆ ದಾಟಿ ಮತ್ತೆ ಎದ್ ನಿಂತ್ಕೊಳ್ತಾನೆ ಅನ್ನೋ ಒಂದು ಇದ್ರಲ್ಲಿ ಅವ್ರು ಇರ್ತಾರೆ. ಸೊ ಹಾಗಾಗಿ ಇದನ್ನ ತಕ್ಷಣ ಸುತ್ತಮುತ್ತ ಇರೋರು ಯಾರು ಕಂಡುಹಿಡಿಯಕ್ಕಾಗೋದಿಲ್ಲ. ಇದನ್ನ ಕಂಡುಹಿಡಿಯಬೇಕಾಗಿರೋರೇನೆ ಅವ್ರಿಗೆ ಎಮೋಷನಲಿ ಸಪೋರ್ಟಿವ್ ಸಿಸ್ಟಮ್ ಅಂತ ಏನ್ ಇರ್ತಾರೆ, ಫ್ರೆಂಡ್ಸ್, ಫ್ಯಾಮಿಲೀಸ್ ಇಲ್ಲ ಥೆರಪಿಸ್ಟ್ ಗಳು, ಅವ್ರು ಮಾತ್ರ ಇದನ್ನ ತಡಲಿಕ್ಕೆ ಸಾಧ್ಯ ಆಗುತ್ತೆ. ರೋಲ್ ಆಫ್ ಫ್ಯಾಮಿಲಿ, ಕುಟುಂಬದ ಜವಾಬ್ದಾರಿ ಅಥವಾ ಒಂದು ಕುಟುಂಬ ಏನು ಮಾಡಬಲ್ಲದು? ಈಗ ವಿದೇಶದಲ್ಲಿ ಇದ್ದರಪ್ಪ ಅವರೆಲ್ಲರೂ ಕೂಡ ಒಂದು ಫೋನ್ ಕಾಲ್ ಮಾಡಿರಬಹುದು, ಅನೇಕ ದಿನಗಳಿಂದ ನಾನು ವಿಚಾರಣೆ ಫೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಏನಾದರೂ ಇನ್ ಫ್ಯೂಚರ್ ಕೇಳ್ತಾ ಇದ್ದೀನಿ ನಾನು IT ಅಧಿಕಾರಿಗಳಿಗೆ. ನಾವು ನಮ್ಮ ಕೆರಿಯರಲ್ಲಿ ಇದೇ ಫಸ್ಟ್ ಈ ಥರದ್ದೊಂದು ಕೇಳ್ಕೊಂಡಿದ್ದು ಏನಂತ, ಈಗ IT ದಾಳಿ ಮಾಡ್ಕೊಂಡು ಹೋದಾಗ ಅವ್ರು ಸೂಸೈಡ್ ಮಾಡ್ಕೊಂಬಿಟ್ರಂತೆ ಅಂತ. ದಾಳಿಗಳು ನಡೀತಿತ್ತು. ಈಗ ಸಿದ್ಧಾರ್ಥ ಅವರು ಎಲ್ಲೋ ಆಚೆ ಬಂದಿದ್ದರು, ಯಾವುದೋ ನದಿ ಹತ್ರ ಹೋಗಿದ್ದರು, ಕಾರ್ ದೂರದಲ್ಲಿ ನಿಲ್ಲಿಸಿ ಅವರು ಹಾರಿಬಿಟ್ರು, ಅದು ಬೇರೆ ವಿಚಾರ. ರೂಮಲ್ಲಿ ಆ ದಾಳಿ ಆ ಪ್ರೊಸೆಸಲ್ಲಿ ನಡೀತಿರ್ಬೇಕಾದ್ರೆ, ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರಬೇಕಾದ್ರೇ ರೂಮ್ಗೆ ಹೋಗಿ ಶೂಟ್ ಮಾಡಿಕೊಂಡ್ರು ಅಂತೇಳಿ ಬಹುಶಃ ಗೆಸ್ ಮಾಡಿರಲಾರರು. ಈ ಸ್ಯೂಸೈಡಲ್ ಟೆಂಡೆನ್ಸಿಯನ್ನು ಒಂದು ಫ್ಯಾಮಿಲಿಯವರು ಅವರ ಮಾತುಗಳಲ್ಲೋ ನೀವಾಗಲೇ ಹೇಳ್ತಾ ಇದ್ರಿ, ದೊಡ್ಡ ಉದ್ಯಮಿ, ಇಂಥ ದೇಶದ ಕಷ್ಟ ನೋಡಿರ್ತಾರೆ ಅವರು, ಎಲ್ಲ ಫೇಸ್ ಮಾಡ್ತಾರೆ, ಫ್ಯಾಮಿಲಿ ಇದ್ದರೂ ಕೂಡ ಮಾತುಗಳಲ್ಲಿ ಏನಾದರೂ ಕಂಡು ಹಿಡಿಯೋಕ್ಕೆ ಸಾಧ್ಯ ಆಗುತ್ತಾ ಇದು? ಅದೇ ನನಗೆ ಖಂಡಿತ ಸಿಂಪ್ಟಮ್ಸ್ ನಾನು ಹೇಳಿದ್ನಲ್ಲ, ಅವರು ಯೂಶುವಲ್ ಆಗಿ ಬಿಹೇವ್ ಮಾಡಲ್ಲ. ಈ ತರ ಐಡಿಯೇಷನ್ ಅಲ್ಲಿ ಇರೋರು ಅಂದ್ರೆ ಸೂಸೈಡ್ ನ ಪ್ಲಾನ್ ಮಾಡ್ತಿರೋರು ಯೂಶುವಲ್ ಆಗಿ ಬಿಹೇವ್ ಮಾಡ್ತಿರೋದಿಲ್ಲ. ಅವ್ರ ಬಿಹೇವಿಯರ್ ಅಲ್ಲಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ, ಅವರ ಒಂದು ಎಲ್ಲದ್ರಲ್ಲೂ ಚೇಂಜಸ್ ಇರುತ್ತೆ. ಅದನ್ನ ಗಮನಿಸ್ತಾ ಇರ್ಬೇಕು. ಅವ್ರ ಜೊತೆ ನೀವು ಸುಮ್ನೆ ಏನು ಬೇಡ, ಅವ್ರಿಗೆ ಜಾಸ್ತಿ ಏನು ಪ್ರೆಷರೈಸ್ ಮಾಡದೆ ನನ್ನ ಜೊತೆ ಮಾತಾಡೋ ಅನ್ನೋ ಬದಲು ಆ ಫ್ಯಾಮಿಲಿನವರು, ಫ್ರೆಂಡ್ಸ್ ಏನಿರ್ತಾರೆ, ಸುಮ್ನೆ ಅವ್ರ ಜೊತೆ ಕುತ್ಕೊಂಡು ತಾವೇ ಇನಿಶಿಯೇಟ್ ಮಾಡಿ ಮಾತಾಡಿದ್ರೆ ಸಾಕು. ಅವ್ರ ಸುಮ್ನೆ ಅವ್ರಿಗೊಂದು ಹೋಪ್ಸ್ ಕೊಡೋದು, ಏನೋ ಒಂದು ಭರವಸೆ ಕೊಡೋದು ಮಾಡಿದ್ರೆ ಸಾಕು, ಅವರು ಬ್ರೇಕ್ ಆಗ್ಬಿಡ್ತಾರೆ. ಬ್ರೇಕ್ ಡೌನ್ ಆಗಿ ಅವರಲ್ಲಿ ಏನ್ ನಡೀತಾ ಇದೆ, ಆ ಒತ್ತಡ ಏನಿದೆ, ಇಂಟರ್ನಲ್ ಸ್ಟ್ರೆಸ್ ಏನಿದೆ, ಪ್ರೆಷರ್ ಏನಿದೆ, ಅದನ್ನ ಆದಷ್ಟು ವೆಂಟ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ ಒಂದು ಟೈಮ್ ಅನ್ನ, ಆ ಒಂದು ಪೇಷನ್ಸ್ ಅನ್ನ ಆ ಫ್ಯಾಮಿಲಿನವರು ಮತ್ತೆ ಫ್ರೆಂಡ್ಸ್ ಕೊಡ್ಬೇಕು. ಜೊತೆಗೆ ಅವ್ರ ಏನೇ ಒಂದು ಬಿಹೇವಿಯರ್ ಚೇಂಜಸ್ ಆಗಿದ್ರೆ ಅಲ್ಲಿ ಜಡ್ಜ್ಮೆಂಟಲ್ ಆಗಿರಬಾರ್ದು. ಅವ್ರಿಗೆ ನೋಯಿಸೋ ಅಂತ ಒಂದು ಮಾತುಗಳಾಗ್ಲಿ ಅಥವಾ ಅವ್ರ ಬಗ್ಗೆ ಒಂದು ಜಡ್ಜ್ಮೆಂಟಲ್ ಆಗಿರೋ ಒಂದು ಮಾತುಗಳನ್ನಾಗ್ಲಿ, ತಮ್ಮ ಒಪಿನಿಯನ್ಸ್ ಅನ್ನ ಅವ್ರ ಮೇಲೆ ಇಂಪೋಸ್ ಮಾಡೋದಾಗ್ಲಿ ಮಾಡಬಾರ್ದು. ಅದೇನೂ ಮಾಡ್ದೇನೆ ಸುಮ್ನೆ ಒಂದು ಕಿವಿಗೊಟ್ಟು ಅವ್ರ ಮಾತನ್ನ ಕೇಳ್ಬೇಕು. ಆದಷ್ಟು ಅವ್ರು ಮಾತಾಡೋದಿಕ್ಕೆ ಅವ್ರಿಗೆ ಎನ್ಕರೇಜ್ ಮಾಡ್ಬೇಕು. ಅವ್ರು ಮಾತಾಡಿದಷ್ಟು ಅವ್ರ ತಲೆಯಲ್ಲಿ ಏನಾಗ್ತಿದೆ ಅಂತ ಅದನ್ನ ಹೊರಗ್ ಹಾಕದಷ್ಟು ಎಮೋಷನಲ್ ಬರ್ಡನ್ ಕಡಿಮೆ ಆಗ್ತಾ ಇರುತ್ತೆ. ಆ ಕಡಿಮೆ ಆದಾಗ ಆದಷ್ಟು ಈ ಸೂಸೈಡಲ್ ಟೆಂಡೆನ್ಸಿ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಯಾವತ್ತೂ ಅಷ್ಟೇನೆ ಎಮೋಷನಲ್ ಬರ್ಡನ್ ಜಾಸ್ತಿ ಆದಷ್ಟು ಏನಾಗುತ್ತೆ, ಮನುಷ್ಯ ಟ್ರ್ಯಾಪ್ ಆಗ್ತಾ ಹೋಗ್ತಾರೆ. ಆ ಟ್ರ್ಯಾಪ್ ತುಂಬಾನೇ ಎಕ್ಸಸ್ ಆಗ್ಬಿಟ್ಟಾಗ ಏನಾಗತ್ತೆ, ಅದೊಂಥರ ಚಕ್ರವ್ಯೂಹದಲ್ಲಿ ಪೂರ್ತಿ ಸಿಕ್ಕಾಕೊಂಡಂಗೆ. ಆ ಸಿಕ್ಕಾಕೊಂಡ್ ಆದಾಗೇನೆ ಮನುಷ್ಯಂಗೆ ಹೆಲ್ಪ್ಲೆಸ್, ಹೋಪ್ಲೆಸ್ನೆಸ್ ಬಂದು ಈ ತರ ಸೂಸೈಡಲ್ಗೆ ಒಂದು ಕಾರಣ ಆಗೋದು. ಸೊ ಆದಷ್ಟು ಅವ್ರ ಜೊತೆ ಮಾತಾಡ್ತಾ ಇರ್ಬೇಕು, ಅವ್ರನ್ನ ಒಂಟಿಯಾಗಿ ಬಿಡಬಾರ್ದು. ಅದು ಒಂದು ಕ್ಲೂ ತಗೊಳ್ಳಿ. ಯಾವತ್ತೂ ಅಷ್ಟೇ ಇಂಥವ್ರನ್ನ ಯಾವಾಗೂ ಜಾಸ್ತಿ ಮಾತಾಡ್ತಿರಲ್ಲ, ತುಂಬಾನೇ ವಿಡ್ರೋನ್ ಆಗಿರೋ ತರ ಕಾಣ್ತಾ ಇದೆ ಅಂದಾಗ ಅವ್ರನ್ನ ಒಂಟಿಯಾಗಿ ಬಿಡಬಾರ್ದು. ಆ ಒಂಟಿಯಾಗಿ ಬಿಡೋದೇ ಒಂದ್ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ತುಂಬಾ ಜನ ಕೇಸ್ಗಳಲ್ಲಿ.